ಡ್ರಗ್ ವಿರುದ್ಧದ ಸಮರವನ್ನು ಸಿಸಿಬಿ ಪೊಲೀಸರು ಮುಂದುವರೆಸಿದ್ದಾರೆ. ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತು ಸೀಸ್ ಮಾಡಿ ಇಬ್ಬರು ಆರೋಪಿಗಳನ್ನು ಜೈಲಿಗಟ್ಟಿದ್ದಾರೆ. ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಿಸಿಬಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಬಿಸ್ಕತ್ ಚಾಕ್ಲೇಟ್ ಪ್ಯಾಕೆಟ್ಗಳಲ್ಲಿ ಡ್ರಗ್ಸ್ ಸಪ್ಲೈ. ದೆಹಲಿಯಿಂದ ಡ್ರಗ್ಸ್ ತರಿಸಿದ ಪೆಡ್ಲರ್ಸ್ ಲಾಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಿರುವ ಸಿಸಿಬಿ ಪೊಲೀಸರು 1.47 ಕೋಟಿ ಮೌಲ್ಯದ ಎಂಡಿಎಂಎ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೆಹಲಿಯಿಂದ ಎಂಡಿಎಂಎ ತರಿಸಿಕೊಂಡು ನಗರದಲ್ಲಿ ಡ್ರಗ್ಸ್ ಮಾರಾಟ ಮಾಡುತ್ತಿದ್ದ ನೈಜೀರಿಯಾದ ಡ್ಯೂರೋ ಮಿಶೆಲ್ ಹಾಗೂ ಇಬು ಸ್ಯಾಮ್ಯುಯಲ್ ಬಂಧಿತರಾಗಿದ್ದಾರೆ. ಬಿಸಿನೆಸ್ ವೀಸಾದಡಿ ಇವರು 2017ರಲ್ಲಿ ಭಾರತಕ್ಕೆ ಬಂದಿದ್ದರು. ನಗರದ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿದ್ದುಕೊಂಡು ಆರಂಭದಲ್ಲಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದರು. ತಮಿಳುನಾಡಿನಿಂದ ಬಟ್ಟೆ ಖರೀದಿಸಿ ನೈಜೀರಿಯಾಗೆ ರಫ್ತು ಮಾಡುತ್ತಿದ್ದರು. ನಂತರ ಸುಲಭವಾಗಿ ಹಣ ಸಂಪಾದನೆ ಮಾಡಲು ಅಡ್ಡದಾರಿ ಹಿಡಿದು ನಗರದ ಕೆಲವು ಕಾಲೇಜುಗಳ ಮುಂದೆ ಡ್ರಗ್ಸ್ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದರು. ಆರೋಪಿಗಳು ಡ್ರಗ್ಸ್ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಇಬ್ಬರನ್ನು ಬಂಧಿಸಿದ್ದಾರೆ. ಸದ್ಯ ಇಬ್ಬರ ವಿರುದ್ಧ ಹೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ನಮಗೆ ಮಾಹಿತಿ ಇದೆ, ಅದು ಕೆಲವು ಕ್ಲೂಸ್ ನಮಗೆ ಸಿಕ್ಕಿದೆ. ಆದ್ಮೇಲೆ ನಮ್ಮ ಸಿಸಿಬಿ ಟೀಮ್ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇದು ಇವತ್ತು ಒಂದು ತುಂಬಾ ಒಳ್ಳೆ ಕೆಲಸ ಇದೆ. ಯಾಕೆಂದ್ರೆ ಪದೇ ಪದೇ ನಮ್ಗೆ ಏನು ಮಾಹಿತಿ ಬರ್ತಾ ಇದೆ, ಆ ಮಾಹಿತಿ ಆಧಾರ ಮೇಲೆ ನಾವು ಬೇರೆ ಬೇರೆ ಚಾನೆಲ್ಸ್ ಇರಲಿ, ಅದು ಫಾರಿನರ್ಸ್ ಚಾನೆಲ್ ಇರಲಿ, ಪೋಸ್ಟ್ ಆಫೀಸ್ ಚಾನೆಲ್ ಇರಲಿ, ಅಥವಾ ಬೇರೆ ನಮ್ಮ ಇಂಟರ್ನಲ್ ಪೆಡ್ಲರ್ಸ್ ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಆಧಾರ ಮೇಲೆ ಇದು ಸೀಸರ್ ಆಗ್ತಾ ಇದೆ ನಮ್ಮ ಟೀಮ್. ಮತ್ತೊಂದು ಕಡೆ ಕೆಜಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಅಂಚೆ ಕಚೇರಿಗೆ ಥೈಲ್ಯಾಂಡ್ ನಿಂದ ಬಂದಿದ್ದ ಅನುಮಾನಾಸ್ಪದ ಪಾರ್ಸಲ್ ನಲ್ಲಿದ್ದ 3 ಕೋಟಿ ಮೌಲ್ಯದ 3 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅಂಚೆ ಕಚೇರಿಗೆ ವಿದೇಶದಿಂದ ಅನುಮಾನಾಸ್ಪದ ಪಾರ್ಸೆಲ್ ಬರುತ್ತಿರುವ ಬಗ್ಗೆ ಕಸ್ಟಮ್ಸ್ ಇಲಾಖೆಯ ಮಾಹಿತಿ ಆಧರಿಸಿ ಕಾರ್ಯಾಚರಣೆ ನಡೆಸಲಾಗಿತ್ತು. ವಿದೇಶಿ ಕಂಪನಿಗಳ ಬಿಸ್ಕತ್ ಚಾಕ್ಲೇಟ್ ಪ್ಯಾಕೆಟ್ಗಳಲ್ಲಿ ಡ್ರಗ್ಸ್ ಮರೆಮಾಚಿ ಅಪರಿಚಿತ ಆರೋಪಿಗಳು ನಗರಕ್ಕೆ ತರಿಸಿಕೊಂಡಿದ್ದರು. ಈ ಬಗ್ಗೆ ಕೆಜಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇನಿಷಿಯಲ್ ಇನ್ಫಾರ್ಮೇಶನ್ ಇದೆ, ಅಲ್ಲಿಂದ ಬಂದಿತ್ತು. 2 ಕೇಸ್ದು ಸೇರಿ ವ್ಯಾಲ್ಯೂ ಅಂದಾಜು 5.5 ಕೋಟಿ ಆಗ್ತಾ ಇದೆ. ಇದು ಮತ್ತೆ ಒಂದು ಪೋಸ್ಟ್ ಆಫೀಸ್ ಇಂದಲ್ಲಿ ಏನ್ ಬಂದಿದೆ ಅದಕ್ಕೆ ಹಿಂದೆ ಕೂಡ ಕೆಲವು ಹೋಗಿರ್ಬೋದು ಅಂತ ನಮ್ಗೆ ಮಾಹಿತಿ ಬಂದಿದೆ. ಆಧಾರ ಮೇಲೆ ಅವ್ರು ವರ್ಕೌಟ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಾರ್ಸಲ್ಸ್ ಬಂದಿರಬಹುದಂತ ನಮ್ಗೆ ಮಾಹಿತಿ ಇದೆ. ಅದು ಕೆಲವು ಕ್ಲೂಸ್ ನಮ್ಗೆ ಸಿಕ್ಕಿದೆ. ಆದ್ಮೇಲೆ ನಮ್ಮ ಸಿಸಿಬಿ ಟೀಮ್ ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇದು ಇವತ್ತು ಒಂದು ತುಂಬಾ ಒಳ್ಳೆ ಕೆಲಸ ಇದೆ. ಯಾಕೆಂದ್ರೆ ಪದೇ ಪದೇ ನಮ್ಗೆ ಏನು ಮಾಹಿತಿ ಬರ್ತಾ ಇದೆ, ಆ ಮಾಹಿತಿ ಆಧಾರ ಮೇಲೆ ನಾವು ಬೇರೆ ಬೇರೆ ಚಾನೆಲ್ಸ್ ಇರಲಿ, ಅದು ಫಾರಿನರ್ಸ್ ಚಾನೆಲ್ ಇರಲಿ, ಪೋಸ್ಟ್ ಆಫೀಸ್ ಚಾನೆಲ್ ಇರಲಿ, ಅಥವಾ ಬೇರೆ ನಮ್ಮ ಇಂಟರ್ನಲ್ ಪೆಡ್ಲರ್ಸ್ ಯಾರ್ಯಾರಿದ್ದಾರೆ ಅವ್ರ ಕಡೆಯಿಂದ ಮಾಹಿತಿ ಆಧಾರ ಮೇಲೆ ಇದು. ಒಟ್ನಲ್ಲಿ ಪೊಲೀಸರು ಎಷ್ಟೇ ಸರ್ಕಸ್ ಮಾಡಿದ್ರು ಡ್ರಗ್ ಪೆಡ್ಲಿಂಗ್ ಮಾಡೋರ್ನ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗ್ತಿಲ್ಲ. ಇನ್ನಾದ್ರೂ ಪೊಲೀಸರು ಮತ್ತಷ್ಟು ಎಚ್ಚರ ವಹಿಸಿ ಅಂತವರ ಹೆಡೆಮುರಿ ಕಟ್ಟಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.